ಒಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಸಫರ್ ಆಗ್ತಾ ಇರುವಂತಹ ಒಂದು ಸಾಮಾನ್ಯವಾದಂತಹ ಸಮಸ್ಯೆ ಏನು ಅಂತಂದ್ರೆ ಪಿಂಪಲ್ಸ್. ಇದು ಬಹಳಷ್ಟು ಜನ ಅವರವರ ಜೀವನದಲ್ಲಿ ಬೇರೆ 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 ಸಮಯದಲ್ಲಿ ಈ ಪಿಂಪಲ್ಸ್ ಇಂದ ಸಮಸ್ಯೆಯಿಂದ ಸಫರ್ ಆಗಿರ್ತಾರೆ. ಬಟ್ ಕೆಲವರಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಅದು ಬಹಳ ಜಾಸ್ತಿಯಾಗಿ ಮುಖದ ಅಂದವನ್ನೇ ಹಾಳು ಮಾಡುವಷ್ಟು ಸಮಸ್ಯೆಯಾಗಿ ಕಾಡಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈ ಪಿಂಪಲ್ಸ್ ಅಂದ್ರೆ ಏನು? ಇದು ನ್ಯಾಚುರಲ್ಲ ಅಥವಾ ಅನ್ಯಾಚುರಲ್ಲ? ಕೆಲವರು ಹೇಳ್ತಾರೆ ಅದು ವಯಸ್ಸಿನಲ್ಲಿ ಬದಲಾವಣೆ ಬಂದೇ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಹಾಗಾದ್ರೆ ಅದು ಸರಿನಾ? ಈ ವಿಚಾರವನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿಂಪಲ್ಸ್ ಅಂದ್ರೆ ಏನು, ಯಾವ ಯಾವ ಕಾರಣಗಳಿಂದ ಬರುತ್ತೆ, ಯಾವ ಯಾವ ಟೈಪ್ ಆಫ್ ಪಿಂಪಲ್ಸ್ ಇರುತ್ತೆ, ಅದಕ್ಕೆ ಏನೇನು ಚಿಕಿತ್ಸೆ ಮಾಡಬೇಕು, ಮತ್ತೆ ಪ್ರಿವೆಂಟ್ ಮಾಡೋದು ಹೇಗೆ, ಇವೆಲ್ಲದನ್ನು ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾನು ಡಾಕ್ಟರ್ ಕೃಷ್ಣಮೂರ್ತಿ BS, ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ, ಚಿಕ್ಕಬಳ್ಳಾಪುರ. ಧನ್ಯವಾದಗಳು.